ಮಹಾರಾಜ ರಾಜನು ಇವನು, ಮನ ಬೆಳಗು ಸೂರ್ಯನು ಇವನು, ಅಪರೂಪ ಗುಣದವ. ಮಹಾರಾಜ ರಾಜನು ನನ್ನ ವರುಷನು. ಮಹಾರಾಜ ಅಂತೆ ಮಹಾರಾಜ. ನಾನೆಲ್ಲಿ ಮಹಾರಾಜ ಆಗ್ತೀನಿ ನಿನಗೆ? ಮಹಾರಾಜ ರಾಜನು ನನ್ನ ವರುಷನು, ಮಹಾರಾಜನು. ಹೇಯ್, ಸೀರಿಯಸ್ ಆಗಿರು. ಏನಿದು? ಏನಿದು? ಏನಿದು ಏನಿದು ಏನೇನು ಗೊತ್ತಿಲ್ಲ, ಏನಿದು ಏನಿದು ಗೊತ್ತಿಲ್ಲ. ವಿಜಯ್, ಬಿ ಸೀರಿಯಸ್. ಸೀರಿಯಸ್ ಆಗಿರು. ಯಾಕೆ ಹಂಗೆ ಕೋತಿ ಥರ ಆಡ್ತಾ ಇದೆಯಾ? ಅದಕ್ಕೆ ಮತ್ತೆ ನಿನ್ನ ಅವಳು ಕೋತಿ ಅಂತ ಹೇಳಿದ್ದು. ಗಾಡ್ಬೇಡ. ಮಂಕಿ, ಹಯ ಮಂಕಿ. ಮಂಕಿನಾ, ನನ್ನ ಮಂಕಿನಾ. ಕಪ್ಪಳಕ್ಕೆ ಬಾರಿಸ್ಬಿಡ್ತೀನಿ ಈಗ. ಏನಿದು? ಎಲ್ರಿಗೂ ಏನೇ ಇದು ಮೆಸೇಜ್ ಮಾಡ್ಕೊಂಡು ನೀನು ವಾಟ್ಸಪ್ಪಲ್ಲಿ ಇಷ್ಟೊಂದು ಜನಕ್ಕೆ ಮೆಸೇಜ್ ಮಾಡಿದ್ಯಾ? ಇದೆಲ್ಲ ಏನಿದು ಮೆಸೇಜ್ ಮಾಡಿಕೊಂಡು? ಮೈ ಹ್ಯಾಬಿಟ್. ಅದು ನನ್ನ ಇಷ್ಟ. ನನ್ನ ಇಷ್ಟ ನೀನು ಕೇಳೋ ಹಾಗಿಲ್ಲ, ಸರಿನಾ? ನೀನು ಏನು ತೋರಿಸಿದ್ರು ಅಷ್ಟೇ. ಯಾಕೆ ನನ್ನ ಕೇಳ್ತಾ ಇದೆಯಾ ನೀನು ಹಾಗೆ? ಅಲ್ಲ, ಏನಿದು ಅಂತ ಹೇಳಿ. ಏನಿದು ಮೆಸೇಜ್ ಮಾಡ್ತೀಯಲ್ಲ, ಏನಿದು ಅಂತ ಕೇಳಿದ್ದು. ವಾಟ್ಸಪ್ಪಲ್ಲೆಲ್ಲ ಚಾಟ್ ಮಾಡಿದ್ಯಲ್ಲ, ಇದೆಲ್ಲ ಯಾರ್ಯಾರು ಏನು ಇಲ್ಲ ಬೇಕಾದವ್ರಿಗೆಲ್ಲ ಸುಮ್ಮನೆ ಮೆಸೇಜ್ ಮಾಡಿ ನಂಬರ್ ಕಳಿಸಿ ಎಲ್ಲ ಏನೇ ಇದು ನಿಂದು? ಅದು ನನ್ನ ಪರ್ಸ್ನಲ್ಲು ವರ್ಷ, ನೀನು ಕೇಳೋ ಹಾಗಿಲ್ಲ. ಕೊಡಿ ನನ್ನ ಫೋನ್ ಕೊಡಿ. ನನ್ನ ಫೋನಲ್ಲಿರೋದು ಪರ್ಸ್ನಲ್, ಯಾರೂ ಕೇಳೋ ಹಾಗಿಲ್ಲ. ನಾನು ಕಟ್ಕೊಂಡು ಗಂಡ ನಾನು ಅದನ್ನು ಕೇಳ್ತಾನೆ, ಅದಕ್ಕೋಸ್ಕರನೇ ನಾನು ಜಗಳ ಮಾಡ್ಕೊಂಡು ನಾನು ಡೈವರ್ಸ್ ಕೊಟ್ಟು ಬಂದಿದ್ದೀನಿ ಅಂತಂದ್ರೆ ನೀನು ಯಾವ ಲೆಕ್ಕ ನನಗೆ? ಏನು ಮಾತಾಡ್ತಾ ಇದೆಯಾ ಕೋತಿ? ಏನು ಸುಮ್ಮನೆ ಇದ್ದಾಳಂತೆ ಕೋತಿ ಗೀತಿ ಅಂತ ಮಾತಾಡ್ತೀಯಾ? ಏನಿಲ್ಲ ನೋಡು, ನಾನು ಸಿಟ್ಟು ಬಂದುಬಿಟ್ರೆ ಕೊಡು ನನ್ನ ಫೋನ್ ಕೊಟ್ಟು ಫಸ್ಟ್ ನೀನು. ವಿಜಯ್, ಹಂಗೆಲ್ಲ ಮಾಡೋದು ನೀನು ಸರಿ ಇಲ್ಲ ನೋಡು. ಯಾಕೆಲ್ಲ ಮೆಸೇಜ್ ಮಾಡ್ತಾ ಇದೆಯಾ? ಅದು ನನ್ನ ಇಷ್ಟ, ನೀನು ಕೇಳೋ ಆಗಿಲ್ಲ. ನಾನು ಕಟ್ಕೊಂಡು ಗಂಡನೇ ನನ್ನ ಕೇಳ್ದ ಅಂತ ಹೇಳಿ ನಾನು ಅವನಿಗೆ ಡೈವರ್ಸ್ ಕೊಟ್ಟು ಬಂದಿದ್ದೀನಿ. ನೀನು ಅಷ್ಟೇ. ಇದೆಲ್ಲ ಕೇಳೋ ಹಾಗಿದ್ರೆ ನೀನು ಬಿಟ್ಟು ಹೋಗ್ತಾ ಇರು. ನನಗೆ ತಲೆ ಕೆಡಿಸ್ಕೊಳ್ಳೋದ ನೀನು. ನೀನು ಇದೆಲ್ಲ ಏನು ಕೇಳೋ ಅಂಥದ್ದೇನಿಲ್ಲ. ನನ್ನ ಇಷ್ಟ, ನನ್ನ ಫೋನು ನನ್ನ ಇಷ್ಟ. ನಾನು ಏನು ಬೇಕಾದ್ರೂ ಮಾಡ್ಕೊಳ್ತೀನಿ. ನನಗೆ ಇಷ್ಟ ಬಂದ ಥರ ನಾನು ಇರ್ತೀನಿ. ಇದನ್ನೆಲ್ಲ ಯಾರಿಂದಲೂ ನನಗೆ ಹೇಳೋ ಅಂಥ ಅವಶ್ಯಕತೆ ಇಲ್ಲ. ಈಗ ಮಾಡಬೇಡ ಹಂಗೆ ಮಾಡಬೇಡ ಅಂತ ನೀನು ಹೇಳೋ ಅಂಥ ಅವಶ್ಯಕತೆ ಇಲ್ಲ. ನನ್ನ ಗಂಡ ಹಿಂಗೆ ಹೇಳಿದ್ದು, ನಾನು ಅವತ್ತೇ ಹೇಳಿದ್ದೀನಿ ನನಗೆ ಈ ಥರ ಎಲ್ಲ ಇಷ್ಟ. ನಾನು ರೀಲ್ಸ್ ಮಾಡೋದು, ಮೇಕಪ್ ಮಾಡ್ಕೊಳ್ಳೋದು, ಈ ಥರ ಓಡಾಡೋದೆಲ್ಲ ನನಗೆ ಇಷ್ಟ ಅಂತ ಹೇಳಿದ್ದೀನಿ ನಾನು ಅವತ್ತೇ ನಿನಗೆ. ನೀನಾದ್ರೂ ನನ್ನ ಮಾತು ಕೇಳ್ದಂಗೆ ನೀನು ಈ ಥರ ಮಾಡ್ತಾ ಇದೀಯಾ? ನನ್ನ ಮಾತು ಕೇಳು, ನಾನು ಅವತ್ತೇ ಹೇಳಿದ್ದೀನಿ ತಾನೇ ನಿನಗೆ. ನೀನು ಕೇಳಲಿಲ್ಲ, ನಿನಗೆ ಇದು ಇಷ್ಟ ಇಲ್ಲ, ಹೋಗ್ತಾ ಇರೋ ನೀನು ಅಷ್ಟೇ. ನನ್ನ ಗಂಡ ಹಂಗೆ ಬಿಟ್ಟು ಹೆಂಗೆ ಡೈವರ್ಸ್ ಕೊಟ್ಟು ಹೋಗ್ಬಿಟ್ಟು ಹಂಗೆ ಹೋಗ್ತಾ ಇರೋ ಅಷ್ಟೇ, ನಾನು ಕೇಳೋದಿಲ್ಲ. ಏನಿದು ವಿಜಿ ಹಿಂಗೆ ಮಾತಾಡ್ತಾ ಇದೆಯಾ? ಸುಗುಣನ ಎದುರಿಗೆ ಇವತ್ತು ಎಷ್ಟು ನಾನು ಸದರ ಆಗ್ಬಿಡ್ತೀನಿ ಗೊತ್ತಾ ನೀನು? ಸುಗುಣನ ಎದುರಿಗೆ ಎಷ್ಟು ಇವತ್ತು ನಾನು ಕೀಳಾಗ್ಬಿಡ್ತೀನಿ. ಏನು ಮಾತಾಡ್ತಾ ಇದೆಯಾ ನೀನು? ಏನು ಹಿಂಗೆ ಮಾತಾಡ್ತಾ ಇದೆಯಾ ನೀನು? ನನಗೆ ಯಾಕೆ ಹೇಳ್ತೀಯ? ನೀನು ಸದ್ರ ಆಗ್ತೀನಿ ಅಂತಂದ್ರೆ ನಾನು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಅಷ್ಟೇ, ಸದ್ರ ಆಗೋನು. ನೀನು ಹೇಳ್ದಂಗೆ ಕೇಳ್ಕೊಂಡು ನಾನು ಇರೋದಕ್ಕಾಗಲ್ಲ. ನನಗೆ ಹಿಂಗೆ ಇಷ್ಟ ಬಂದಂತೆ ಇರ್ತೀನಿ ಅಂತ ನಾನು ಅವತ್ತೇ ಹೇಳಿದ್ದೀನಿ. ನೀನು ಇದನ್ನೆಲ್ಲ ಏನು ಕೇಳೋಂಥ ಅವಶ್ಯಕತೆ ಇಲ್ಲ. ನನ್ನ ಇಷ್ಟ, ಏನೇ ಮಾಡಿದ್ರು ನನ್ನ ಇಷ್ಟ, ಆಗಲ್ವಾ? ಅಷ್ಟೇ. ನನ್ನ ಗಂಡನ ಹತ್ರ ನಾನು ಅವಾಗಲೇ ಅವನ ಹತ್ರ ಸುಮ್ಮನೆ ಯಾಕೆ ಅಂತೇಳಿ ನಾನು ಅವನಿಗೆ ಡೈವರ್ಸ್ ಕೊಟ್ಟು ಬಂದಿದ್ದೀನಿ. ಇದಕ್ಕೆ ನಾನು ಅಂತ ಹೇಳಿದ್ದೀನಿ. ಎಲ್ಲ ಬಿಡಿಸಿ ಹೇಳಿದ್ರು ನೀನು ತಿರ್ಗಾ ಮತ್ತೆ ಇದನ್ನೇ ಮಾತಾಡ್ತಿದ್ರೆ? ಅಲ್ಲ ವಿಜಯ, ಅರ್ಥ ಮಾಡ್ಕ. ಹಿಂಗೆ ನೀನು ಮಾಡ್ತಾ ಇರೋದು ಸರಿ ಇಲ್ಲ. ದೇವರಾಣೆಗೂ ಒಳ್ಳೇದಲ್ಲ ಇದು. ಸುಮ್ಮನೆ ನೀನು ಇಲ್ಲದಿಲ್ಲ. ಈಗ ಯಾರ ಹತ್ರ ಎಷ್ಟಕ್ಕೆ ಇರ್ಬೇಕು ಅಷ್ಟಕ್ಕೆ ಇರ್ಬೇಕು. ನೀನು ತುಂಬ ಮಿತಿ ಮೀರ್ಬಿಟ್ಟಿದ್ಯಾ ವಿಜಯ್. ಎಷ್ಟನ ಒಳ್ಳೇದಲ್ಲ, ಇಷ್ಟೊಂದು ಮಿತಿ ಮೀರೋದು ಒಳ್ಳೇದಲ್ಲ. ಒಂದಲ್ಲ ಒಂದಿನ ಎಲ್ಲ ಕಳ್ಕೊಂಡು ನಾವು ಹಾಳಾಗಬೇಕಾಗುತ್ತೆ ನೋಡು. ಹೆಂಗೋ ಇವತ್ತು ಈಗಳಪ್ಪ ಆಗಿದ್ಕೂ ಚೆನ್ನಾಗಿದ್ದಾರಪ್ಪ ಅನ್ನೋದೊಂದು ಹೆಸರು ತಗೋಬೇಕೇ ಹೊರ್ತು ಈಗಳಪ್ಪ ವಿಜಿನ್ ಮದುವೆ ಆಗಿ ವರ್ಷ ಹಾಳಾದ ಅಂತ ಹೆಸರು ಬೇಡ. ಹೇಳ್ತಾ ಇರೋದು ಅರ್ಥ ಮಾಡ್ಕ. ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ಆಗಲ್ಲ ಅಂದರೆ ಆಗಲ್ಲ ಅಷ್ಟೇ. ನಾನು ಹೇಳ್ದೆ ತಾನೇ ಅವತ್ತೇ, ನಾನು ಇಷ್ಟ ಬಂದಂತೆ ಇರ್ತೀನಿ ಅಂತ. ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ಅರ್ಥ ಮಾಡ್ಕೊಂಡು ಇರೋದಾದರೆ ಇರ್ರಿ, ಹೊರಟೋಗಿ. ಇಲ್ಲ ಅಂದರೆ ಸುಗುಣನ ಬೇಕಂದರೆ ಹೋಗಿ. ಅಲ್ಲ, ನಾನು ಅವತ್ತೇ ಹೇಳಿದ್ದೀನಿ ನನಗೆಲ್ಲ ಹಿಂಗೈತೆ, ಹಿಂಗೆ ನನಗಿದೆಲ್ಲ ಇಷ್ಟ, ನಾನು ರೀಲ್ಸ್ ಮಾಡೋದೆಲ್ಲ ನಿನಗೆ ಗೊತ್ತಿತ್ತು ತಾನೆ, ನಾನು ಹೇಳಿದ್ದೆ ತಾನೆ. ಯಾರು ಹೇಳಿದ್ರು ಸುಗುಣನೇ ಹೇಳಿದ್ಲಲ್ಲ. ಅವ್ರು ರೀಲ್ಸ್ ಮಾಡ್ಕೊಂಡಿದ್ಲು, ಅದಕ್ಕೆ ಅವ್ರ ಗಂಡ ಡೈವರ್ಸ್ ಕೊಟ್ಟ ಅಂತ ಹೇಳಿ ನಾನೆಲ್ಲ ರಿಪ್ಲೈ ಮಾಡ್ತಾ ಇರಬೇಕು. ನನಗೆ ತುಂಬ ಲೈಕ್ ಮಾಡ್ತಾರೆ, ನನಗೆಲ್ಲ ತುಂಬ ಕಮೆಂಟ್ಗಳು ಮಾಡ್ತಾರೆ. ನಾನು ಅವ್ರಿಗೆಲ್ಲ ನಾನು ಲೈಕ್ ಮಾಡಬೇಕು, ಇದೆಲ್ಲ ಮಾಡ್ತಾ ಇರಬೇಕು ನಾನು. ನೀನೇನು ನನಗೆ ಕೇಳೋ ಅಂಥ ಅವಶ್ಯಕತೆ ಇಲ್ಲ. ಹೇಳತ್ಲಾಗೆ ಏನಾಕಣಮ್ಮ, ನನಗಂತೂ ಏನು ಅರ್ಥ ಮಾಡ್ಕೋಬೇಕೋ ನಿನ್ನೊಂದು ಗೊತ್ತಾಗ್ತಾ ಇಲ್ಲ. ಅಲ್ಲ, ಎಷ್ಟಾದ್ರೂ ಇಷ್ಟೊಂದು ಕಂಟಿ ಆಗ್ಲೆಲ್ಲ ನಮ್ಮ ಮನೆ ಹತ್ರ ಬರೋದು ಒಳ್ಳೇದಲ್ಲ. ಯಾವಾಗಲೂ ಯಾಕೆ ಬರ್ತಾನೆ ಇಲ್ಲಿಗೆ? ನಾನು ನೋಡ್ತಾ ಇದ್ದೀನಿ. ಬೆಳಗ್ಗೆ ಆಯಿತು ಅಂದರೆ ಇನ್ನೂ ನಾವು ಮಲಗಿರ್ತೀವಿ, ಬಂದು ಆಲೇನೆ ವಿಜಯ್ ಅವರೇ ಎದ್ರ ಟೀ ಕುಡಿಯೋಕ್ಕೂ ಇಲ್ಲೇ ಇರ್ತಾನೆ. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಇಲ್ಲೇ ಬರ್ತಾನಲ್ಲ. ಗಂಡಸು ಒಬ್ಳು ಹೆಂಗ್ಸ್ ಮನೆ ಹತ್ರ ಏನು ಒಬ್ಬರು ಹೆಣ್ಮಕ್ಳು ಇದ್ದಾರೆ ಅಂತಂದರೆ, ಒಬ್ರು ಯಾರಾದರೂ ಗಂಡಸು ಬರ್ತಾ ಇದ್ದಾರೆ ಅಂತಂದ್ರೆ ಯಾರಾದರೂ ಅಕ್ಕಪಕ್ಕದಲ್ಲಾಗಲಿ ಯಾರಾದರೂ ಏನಂತ ತಿಳ್ಕೊಂತಾರೆ. ಹಂಗೆ ಎಷ್ಟನ ಒಳ್ಳೇದಲ್ಲ ಅದೆಲ್ಲನ. ನೀನು ಅರ್ಥ ಮಾಡ್ಕೊ. ನನಗೆ ಯಾಕೋ ತುಂಬ ನಿನ್ನ ಮೇಲೆ ನನಗೆ ಸಿಟ್ಟು ಬರ್ತಾ ಐತೆ.
ಸಿಟ್ಟು ಮಾಡ್ಕೊಂಡ್ರೆ ನಾನೇನು ಮಾಡ್ಕೊಳಕ್ಕಾಗಲ್ಲ, ನಾನೇನು ಮಾಡೋದಕ್ಕಾಗಲ್ಲ. ಸಿಟ್ಟು ಮಾಡ್ಕೊಂಡ್ರೆ ನಾನೇನು ಮಾಡೋಣ, ಹೋಗ್ತಾ ಇರು ಸಿಟ್ಟು ಮಾಡ್ಕೊಂಡ್ರೆ. ಅಲ್ಲ ವಿಜಯ, ಅರ್ಥ ಮಾಡ್ಕ, ಏನು ಮಾತಾಡ್ತಾ ಇದೆಯಾ? ನಮ್ಮನ್ನೆಲ್ಲ ಆಡ್ಕೊಬಿಡ್ತಾರೆ. ಆಡ್ಕೊಂಬ್ಲಿ ಬಿಡು, ಆಡ್ಕೊಂತಾರೆ ಅಂತೇಳಿ ಹೆಂಗಿದ್ರು ಆಡ್ಕೊಳ್ತಾರೆ. ನನ್ನ ತಲೆ ಕೆಡುತ್ತೆ, ನನಗೆ ಇಷ್ಟ ಬಂದಂತೆ ನಾನು ಇರ್ತೀನಿ. ಯಾರು ಆಡ್ಕೊಳ್ಳಿರ್ತಾರೆ, ಯಾರೋ ಅನ್ಕೊಂತಾರೆ ಅಂತ ನನ್ನ ಇಷ್ಟ ಕಷ್ಟಗಳನ್ನೆಲ್ಲ ನಾನು ಬಿಟ್ಕೊಡೋಕ್ಕಾಗಲ್ಲ. ನನ್ನ ಇಷ್ಟದಂತೆ ನಾನು ಇರೋದು. ಪ್ಲೀಸ್ ವಿಜಯ್, ಅರ್ಥ ಮಾಡ್ಕೋ, ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ? ನೀವು ಅರ್ಥ ಮಾಡ್ಕೊಳ್ಳಿ. ಇಷ್ಟು ದಿವಸ ನನ್ನ ಫೋನ್ ಏನೋ ನೋಡ್ತಿದ್ದಾರೆ, ಇವತ್ತೇನು ನನ್ನ ಫೋನ್ ಎಲ್ಲ ನೋಡಿ ಕೂತ್ಕೊಂಡು ನೀವು ಹಿಂಗೆ ಮಾತಾಡೋದೇನು, ಹಿಂಗೆಲ್ಲ ಕೇಳೋದೇನು ನೀವು? ನೀವು ಅರ್ಥ ಮಾಡ್ಕೋಬೇಕು, ನಾನು ಅರ್ಥ ಮಾಡ್ಕೊಳ್ಳೋದೇನಿಲ್ಲ. ನನ್ನ ಹತ್ರ ಏನು ನಾವೆಲ್ಲ ನಡೆಯೋದಿಲ್ಲ ಬಿಡಿ. ಬಾಣ ನಿಮ್ಮವೇನಿದ್ರು ನೀವೆಲ್ಲ ಸುಗುಣನ ಹತ್ರ ನಡೆಸ್ತಿದ್ರಿ, ನನ್ನ ಹತ್ರ ನಡೆಯೋದಿಲ್ಲ. ನೀವೇನು ತಿಳ್ಕೊಂಡಿದ್ದೀರಾ? ನಾನು ಅವತ್ತೇ ಹೇಳಿದ್ದೀನಿ ಹಿಂಗಿರಬೇಕು ಏನು ಅಂತ ಹೇಳಿ. ನಾನು ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕು ಅಷ್ಟೇ ನೀವು. ವಿಜಯ್ ಪ್ಲೀಸ್ ಅರ್ಥ ಮಾಡ್ಕೋ. ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳೋದು ಆಗೋದಿಲ್ಲ. ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಏನಮ್ಮ ವಿಜಯ್, ಯಾಕಮ್ಮ ಹಿಂಗೆ ಮಾತಾಡ್ತಾ ಇದೆಯಾ? ಹಠ ಮಾಡಬೇಡ ಕಣಮ್ಮ, ಹಠ ಮಾಡಬೇಡ. ದೇವ್ರಾಣೆಗೂ ನೀನು ಏನಾದರೂ ನೀನು ನನಗೆ ಸಿಟ್ಟು ಮಾಡ್ಕೊಬಿಟ್ರೆ, ಕೋಪ ಮಾಡ್ಕೊಬಿಟ್ರೆ ನನಗೆ ಇರೋದಕ್ಕಾಗಲ್ಲ. ಪ್ಲೀಸ್ ನೀನು ಈ ಥರ ಆಡಬೇಡ. ನೀನು ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ. ಇವತ್ತು ಎಷ್ಟು ನಾನು ಕೀಳಾಗ್ತೀನಿ, ಅರ್ಥ ಮಾಡ್ಕೋ ಪ್ಲೀಸ್ ಪ್ಲೀಸ್. ಏನು ವಿಜಯ್ ಪ್ಲೀಸ್ ಕಣಪ್ಪ. ಏನಿಲ್ಲ ವರ್ಷ, ನೀನು ಇಷ್ಟು ದಿವಸ ಏನು ನನ್ನ ಫೋನ್ ನೋಡ್ತಾ ಇರಲಿಲ್ಲ ತಾನೇ? ಇವತ್ತು ಯಾಕೆ ನೋಡಿದೆ? ನೋಡಬಾರ್ದು. ನೋಡಿದ್ರೆ ಇದೆಲ್ಲ ಸುಮ್ಮನೆ ಇದಾಗುತ್ತೆ, ಕಿರಿಕಾಗುತ್ತೆ. ನೋಡೋಕೆ ಹೋಗ್ಬಾರ್ದು, ಸುಮ್ಮನೆ ಇರಬೇಕಷ್ಟೇ. ಸರಿ ಆಯ್ತು ಹೇಳಮ್ಮ, ಹೆಂಗಾದ್ರೂ ಇರು. ಅಲ್ಲ ಇವಾಗ ನಾವೆಷ್ಟು ಸಾದ್ರ ಆಗ್ತೀವಿ. ಅಯ್ಯೋ ನೋಡಪ್ಪ, ಮದುವೆಗೆ ಸ್ವಲ್ಪ ದಿನವೂ ಚೆನ್ನಾಗಿಲ್ಲ, ಇವರಿಬ್ರದ್ದು ಬಂಡವಾಳ ಎಲ್ಲ ನೋಡಪ್ಪ ಹಿಂಗಾಯ್ತು ಅಂತ. ನಾನು ಇವತ್ತೆಷ್ಟು ನಾನು ಚೆನ್ನಾಗಿರಬೇಕು, ನೀನು ಚೆನ್ನಾಗಿ ನೋಡ್ಕೋಬೇಕು, ಸುಗುಣನ ಕಣ್ಣೆದ್ರಿಗೆ ನೀನು ಚೆನ್ನಾಗಿರ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಆದ್ರೆ ನೀನು ಯಾಕೆ ಈ ಥರ ಮಾಡ್ತಾ ಇದೀಯ ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಮಗಳು ಮಾತಾಡಬೇಕಾದ್ರೆ ಅವಳು ನಾನು ಸ್ವಲ್ಪ ಮಾತಾಡೋಣ ಅಂತ ಹೇಳಿ ಅವಳು ಸ್ವಲ್ಪ ವಾಯ್ಸ್ ಕೊಟ್ಟಿದ್ದಾಳೆ. ನೋಡಿ ನಾನು ಮಾತಾಡ್ತಾ ಇದ್ದೀನಲ್ಲ, ನಮ್ಮಮ್ಮ ಏನೋ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಅವಳು ಮಾತಾಡೋಕ್ಕೆ ಟ್ರೈ ಮಾಡ್ತಾಳೆ. ಇವಾಗ ಒಂದು ಸ್ವಲ್ಪ ಆಟಕ್ಕೆ ಬಿದ್ದಿದ್ದಾಳಲ್ಲ, ನಾವೇನಾದರೂ ಮಾತಾಡ್ತಿದ್ರೆ ಅವಳು ಹ್ಞೂ ಅನ್ನೋದು ಸ್ವಲ್ಪ ತೀಟಿಗೆ ಜಾಸ್ತಿ ಆಗೈತೆ. ಅದಕ್ಕೆ ವಿಡಿಯೋ ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ಅವಳದು ಡಿಸ್ಟರ್ಬೆನ್ಸ್ ಆಗುತ್ತೆ. ಏನು ಮಾಡಲಿ, ಅವಳು ಪಕ್ಕದಲ್ಲಿ ಇರ್ತಾಳಲ್ಲ, ಹಿಂಗೆ ಆಡ್ತಿರ್ತಾಳೆ. ಅದಕ್ಕೆ ಸ್ವಲ್ಪ ಅವಳು ವಾಯ್ಸು ಬರ್ತಾ ಇರುತ್ತೆ. ಎಲ್ಲರೂ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಮಗಳ ಬಗ್ಗೆ ಯಾರ್ಯಾರೆಲ್ಲ ವಿಚಾರಿಸ್ತೀರಾ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ನನ್ನ ಕಡೆಯಿಂದ, ನಮ್ಮ ಪಾಪು ಕಡೆಯಿಂದ ಎಲ್ರಿಗೂ, ಎಲ್ಲ ನಮ್ಮ ವೀಕ್ಷಕರಿಗೂ, ನಮ್ಮ ಪಾಪನ ಬಗ್ಗೆ ವಿಚಾರಿಸಿದಂಥ ಎಲ್ಲ ವೀಕ್ಷಕರಿಗೂ ತುಂಬ ಥ್ಯಾಂಕ್ಸ್. ಇದೇನಪ್ಪ ಇದು, ವಿಜಿ ಹಿಂಗೆ ಮಾತಾಡ್ತಾಳೆ. ಎಲ್ಲರಿದ್ರಿಗೂ ನಾನು ಇವತ್ತು ಸಾದ್ರ ಆಗ್ಬಿಡ್ತೀನಿ. ಏನು ಮಾಡೋದು? ಅನುಸರಿಸ್ಕೊಂಡಿರ್ಬೇಕು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಇವತ್ತು ಅಯ್ಯೋ ಸುಗುಣನ ಎದುರಿಗೆ ನಾನು ಕೀಳಾಗ್ಬಿಡ್ತೀನಿ, ಏನು ಮಾಡೋಕ್ಕಾಗಲ್ಲ. ವಿಜಿ ಹೇಳ್ದಂಗೆ ಕೇಳ್ಕೊಂಡೇ ಇರಬೇಕಷ್ಟೇ. ತುಂಬ ಬೇಜಾರಾಗ್ತೈತಿ, ಏನು ಮಾಡೋದು? ಅವಳ ವಿಷಯ ಆವಾಗಲೇ ಗೊತ್ತಿತ್ತಲ್ಲ, ಆವಾಗಲೇ ಹೇಳಿದ್ಲಲ್ಲ ಸುಗುಣ ರೀಲ್ಸ್ ಮಾಡೋದು ಸ್ವಲ್ಪ ಜಾಸ್ತಿ, ಅದಕ್ಕೇನೆ ಹಂಗೆ ಹಿಂಗೆ ಅಂತೇಳಿ. ನನಗಿದೆಲ್ಲ ಅರ್ಥ ಆಗಲಿಲ್ಲ ಕಣಪ್ಪ. ನಾನೇನೋ ಅಂತ ಅಂದ್ಕೊಂಡಿದ್ದೆ, ಇದು ಹಿಂಗೆ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಎಲ್ಲ ಉಲ್ಟಾ ಆಗ್ಬಿಡ್ತು, ಏನು ಮಾಡೋದು? ನಾನು ಒಂಥರ ಏನೋ ಅಂದ್ಕೊಂಡಿದ್ದೆ, ಒಳ್ಳೆಯವಳು ಅಂತ ಒಂಥರ ನಂಬಿದ್ದೆ. ಆದರೆ ಈ ಥರ ಆಗುತ್ತೆ ಅಂತ ನಾನು ಯಾವುದೇ ಕಾರಣಕ್ಕೂ ಅಂದ್ಕೊಂಡಿರಲಿಲ್ಲ. ಏನಪ್ಪ ಇದು ಹಿಂಗಾಯ್ತು ಅನಿಸುತ್ತೆ. ಇವಾಗ ಏನು ಮಾಡೋಕ್ಕಾಗಲ್ಲ. ಆ ಸುಗುಣನ ಕಣ್ಣೆದ್ರಿಗೆ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಚೆನ್ನಾಗಿರ್ಬೇಕು ಅಷ್ಟೇ. ಇವಾಗ ಏನಾದರೂ ನಾನು ಸ್ವಲ್ಪ ಈಚು ಕಡಿಮೆ ಮಾಡ್ಕೊಬಿಟ್ರೆ ಆ ಸುಗುಣನ ಎದುರಿಗೆ ಸದ್ರ ಆಗ್ತೀನಿ. ನಮ್ಮ ಮನೆಗಳವ್ರು ನೋಡಿದ್ರೆ ಇವಾಗ ನಾನು ಹೋದ್ರೂ ನಮ್ಮ ಮನೆ ಒಳಗಡೆ ಕಾಲಿಕ್ಸ್ಕೊಳ್ಳಲ್ಲ. ಇವಾಗ ಡೈವರ್ಸ್ ಆಗೈತೆ, ನನ್ನ ಹೆಸ್ರಿನಲ್ಲಿ ಒಂದು ಮನೆ ಕೂಡ ಇಲ್ಲ. ಇವಾಗ ಏನು ಮಾಡೋದಕ್ಕೂ ಆಗಲ್ಲ. ಅನ್ಸರಿಸ್ಕೊಂಡು ಹೋಗ್ಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ವಿಧಿಯ ನಾಟಕ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.